ಸ್ನೇಹಿತರೆ ನಮಸ್ಕಾರ. ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸುಸ್ವಾಗತ ಸ್ನೇಹಿತರೆ. ಈ ದಿನ ನಾನು ಮಾಡ್ತಕ್ಕಂಥ ಒಂದು ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂತಂದರೆ ಇಲ್ಲಿ ಪ್ರತಿಯೊಂದು ಮಾಹಿತಿಯೂ ಕೂಡ ನಿಖರವಾಗಿರುತ್ತೆ. ಇದು ನನ್ನ ಸ್ವಂತ ಅನುಭವ ಕೂಡ ಆಗಿರುತ್ತೆ. ಇಲ್ಲಿ ತಮಗೆ ಈ ಒಂದು ಮಾಹಿತಿಯನ್ನು ದಯವಿಟ್ಟು ತಿಳ್ಕೊಂಡು ಅನುಸರಿಸಿ, ತುಂಬ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಬಸ್ಸಲ್ಲಿ ಕೂತ್ಕೊಂಡಾಗ ಸುಮಾರು ಜನ ಅಂತಂದರೆ ನಮ್ಮ BMTC ಆಗಿರ್ಬೋದು, KSRTC ಆಗಿರ್ಬೋದು, ಮ್ಯಾಕ್ಸಿಮಮ್ಮು ಎಲ್ಲಿ ಈ ನೈಸ್ ರೋಡ್ಗೆ ಬಂದಾಗ ಮಾತ್ರ ಸೀಟ್ ಬೆಲ್ಟನ್ನು ಯೂಸ್ ಮಾಡ್ತಾರೆ. ನಮ್ಮ BMTCಲಿ ಒಬ್ಬರು ಕೂಡ ಯೂಸ್ ಮಾಡೋದಿಲ್ಲ, ಇದನ್ನು ತುಂಬ ಜನ ಯೂಸ್ ಮಾಡೋದಿಲ್ಲ. ಇತ್ತೀಚೆಗೆ ನಮ್ಮ ಡಿಪೋ 36ಅಲ್ಲಿ ಸ್ವಲ್ಪ ಜನ ಅಂಪಾಪುರ ರೂಟ್ ಮಾಡ್ತಕ್ಕಂಥವ್ರು, ಕೆಲವರು ಹಳ್ಳಿ ರೂಟ್ ಮಾಡ್ತಕ್ಕಂಥವ್ರು ಕೂಡ ಈಗ ಸ್ವಲ್ಪ ಜನ ಬದಲಾಗ್ತಾ ಬಂದಿದ್ದಾರೆ. ಇನ್ನು ಕೆಲವು ಜನ ನೋಡ್ತೀನಿ KSRTCನಲ್ಲಿ ನೋಡ್ತೀನಿ ನೈಸ್ ರೋಡ್ಗೆ ಬಂದಾಗ ಮಾತ್ರ ಸೀಟ್ ಬೆಲ್ಟನ್ನು ಯೂಸ್ ಮಾಡ್ತಕ್ಕಂಥದ್ದನ್ನು ಒಂದು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದೀರಿ ಸ್ನೇಹಿತರೆ. ಆದರೆ ಇತ್ತೀಚೆಗೆ RTO ಇದನ್ನು ಕಂಪ್ಲೀಟಾಗಿ ಪೂರ್ತಿಯಾಗಿ ಇದನ್ನು ಕಡ್ಡಾಯ ಮಾಡಲಿಕ್ಕೆ ಮುಂದಾಗಿದೆ. ಇವಾಗ ಸೀಟ್ ಬೆಲ್ಟ್ ಬಳಸೋದ್ರಿಂದ ತುಂಬ ಉಪಯೋಗ ಕೂಡ ಇದೆ. ಸೀಟ್ ಬೆಲ್ಟ್ಸನ್ನು ಬಳಸೋದು ಏನಕ್ಕೆ ಅಂತಂದರೆ, ಒಂದು ಗಾಡಿ ನಾವು ಬ್ರೇಕ್ ಹೊಡೆದಾಗ ಅಥವಾ ಸಡನ್ನಾಗಿ ನಾವೊಂದು ಯಾವುದೊಂದು ಹಂಪ್ಸ್ಗಳಲ್ಲಿ ಬ್ರೇಕ್ ಹೊಡೆದಾಗ ಆಗಿರ್ಬೋದು, ಗುಂಡಿಗಳಲ್ಲಿ ಬ್ರೇಕ್ ಹೊಡೆದಾಗ ಆಗಿರ್ಬೋದು, ಮತ್ತೊಂದು ಒಂದು ಎಮರ್ಜೆನ್ಸಿನಲ್ಲಿ ಬ್ರೇಕ್ ಹೊಡೆದಾಗ ನಮ್ಮ ದೇಹ ಮುಂದಕ್ಕೆ ಬಗ್ಗಿದಾಗ ಈ ಸೊಂಟ ಭಾಗದಲ್ಲಿ ಬರುತ್ತಲ್ಲ ಸ್ಟೇರಿಂಗು, ಅದು ಹೊಟ್ಟೆಗೆ ಹೊಡಿಬಾರ್ದು, ಜೀವ ಹೋಗುತ್ತೆ ಅಂತೇಳಿ ಸೀಟ್ ಬೆಲ್ಟನ್ನು ನಮಗೆ ಕೊಡ್ತಾರೆ, ಯೂಸ್ ಮಾಡ್ತಾರೆ. ಸೀಟ್ ಬೆಲ್ಟನ್ನು ನಾನಾ ಥರದಲ್ಲಿ ನಾವು ಅದನ್ನು ಉಪಯೋಗ ಇದೆ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗಬೇಕು. ಸೀಟ್ ಬೆಲ್ಟನ್ನು ಯೂಸ್ ಮಾಡೋದು ಬರೀ ಅದೊಂದೇ ಪರ್ಪಸ್ ಎಂತಂತ ಏನೂ ಅಲ್ಲ. ಇದರಿಂದ ಎಷ್ಟು ಉಪಯೋಗ ಇದೆ ಅಂತಂದರೆ, ಒಂದು, ನೇರವಾಗಿ ಕೂತ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರ್ತದೆ. ನೇರವಾಗಿ ಕೂತ್ಕೊಳ್ಳೋದ್ರಿಂದ ಒಂದು L1 L2 L3 L4 L5 ಅಂತಂದರೆ, L ಅಂತಂದರೆ ಲಂಬರ್ಸ್ ಅಂತ ಹೇಳ್ತಾರೆ, ಕಂಬ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಈ ಮೂಳೆ ಕಂಬ ಏನು ಬರುತ್ತೆ ಬೆನ್ನು, ಆ ಮೂಳೆ ಕಂಬ ಅಂತ ಹೇಳ್ತಾರೆ. ಆ ಲಂಬರ್ಸ್ಗೆ ಇದು ನೇರವಾಗಿ ಕೂತ್ಕೊಳ್ಳೋದ್ರೆ ಏನಾಗುತ್ತೆ, ಆಯಿಲು ಆ ಕಡೆ ಈ ಕಡೆ ಹೋಗೋದಿಲ್ಲ. ಬೆನ್ನಿನ ಮಧ್ಯೆ ಏನಾದ್ರು ಬರುತ್ತೆ ಆಯಿಲು, ಆ ಮೂಳೆಗಳ ಮಧ್ಯ ಅದು ಒಂದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ದೊಡ್ಡ ಕರಳು ಮತ್ತು ಸಣ್ಣ ಕರಳು ನೇರವಾಗಿ ಕೂತ್ಕೊಳ್ಳೋದ್ರೆ ಏನಾಗುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮತ್ತು ನಮ್ಮ ಉಸಿರಾಟ ಸ್ವಲ್ಪ ನಿಧಾನ ಆಗುತ್ತೆ. ದೇಹದಲ್ಲಿ ಸ್ವಲ್ಪ ಶಿಸ್ತು ಥರ ಬರುತ್ತೆ, ಅಂದರೆ ದೇಹನ ಒಂದು ಸ್ವಲ್ಪ ಶಿಸ್ತದಾಗಿ ಕೂತ್ಕೊಳ್ಳೋಕ್ಕೆ ಅದು ಅನುಕೂಲ ಆಗುತ್ತೆ. ಮತ್ತು ನೆಕ್ಸ್ಟು ಈ ಬ್ಯಾಕ್ ಪೇನ್ ಅಂತ ಹೇಳ್ತೀವಲ್ಲ, ಅದು ಕೂಡ ಇದರಿಂದ ಕಂಟ್ರೋಲ್ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಸೀಟ್ ಬೆಲ್ಟ್ ಬಳಸೋದು ತುಂಬ ಉಪಯೋಗನೇ ಆಗಿದೆ, ಆದರೆ ಯಾರೂ ಬಳಸ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಸೀಟನ್ನು ನೇರವಾಗಿ ನಾವು ಮಾಡಿಕೊಂಡಾಗ ಅಂತಂದರೆ, ಈಗ ಸೀಟ್ ನಮಗೇನು ಬರುತ್ತೆ, ಈ ಥರ ನೇರವಾಗಿ ನಾವು ಇಟ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಹಿಂದೆಗಡೆ ನೋಡಿ ಬೆನ್ನು ಕೂಡ ನೇರವಾಗಿರುತ್ತೆ. ಸೀಟ್ ಬೆಲ್ಟನ್ನು ನಮ್ಮ ಅಳತೆಗೆ ತಕ್ಕಂತೆ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಸೀಟ್ ಬೆಲ್ಟನ್ನು ಕರೆಕ್ಟಾಗಿ ಸ್ಟಿಫಾಗಿ ಕೂತ್ಕೊಳ್ಳೋದಕ್ಕೂ ಕೂಡ ಇದು ಕಾರಣ ಆಗುತ್ತೆ. ನೋಡಿ, ಇಷ್ಟೇ ಸಾಕು. ನಾವು ಯಾರೇ ಸೀಟ್ ಬೆಲ್ಟನ್ನು ನಾವು ಬಳಸಿದ್ರೂ ಕೂಡ 1 ಇಂದ 2 ಇಂಚ್ ಅಥವಾ 3 ಇಂಚ್ ಇಷ್ಟು ಗ್ಯಾಪನ್ನು ಕೊಟ್ಟು ಆರಾಮಾಗಿ ಸೀಟ್ ಬೆಲ್ಟನ್ನು ಹಾಕ್ಕೊಳ್ಬೋದು. 3 ಇಂಚ್ ಗ್ಯಾಪ್ ಕೊಟ್ಟರೆ ಸಾಕು, ಸೀಟ್ ಬೆಲ್ಟ್ ಆರಾಮಾಗಿ ಕೂತ್ಕೊಳ್ಳುತ್ತೆ. ಸೀಟ್ ಬೆಲ್ಟ್ ನೇರವಾಗಿ ಕೂತ್ಕೊಳ್ಳೋದ್ರಿಂದ ಇಲ್ಲಿ 2 ಉಪಯೋಗ. ಒಂದು, ನಾವು ಆ ಕಡೆ ಮಿರರು ಅಂತಂದರೆ, ಈಗ ನಾವು ಲೆಫ್ಟ್ ಮಿರರ್ ನಾವೇನು ನೋಡ್ತೀವಿ, ಆ ಲೆಫ್ಟ್ ಮಿರರ್ನ ಆರಾಮಾಗಿ ನೋಡ್ಬೋದು. ಮತ್ತು ಸೆಂಟ್ರ್ ಮಿರರು ಆರಾಮವಾಗಿ ನೋಡ್ಬೋದು. ಮತ್ತು ಸೈಡ್ ಮಿರರ್ನ, ಇಲ್ಲಿ ಸೈಡ್ ಮಿರರ್ ನೀವೇನಂತ ನೋಡ್ತೀರಿ, ಈ ಸೈಡ್ ಮಿರರ್ನ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೇ ಆರಾಮಾಗಿ ನೋಡ್ಬೋದು. ನಿಮ್ಗೆ ಯಾವುದೇ ರೀತಿ ಒಂದು ರಿಸ್ಕ್ ಅಂತಲೇ ಅನಿಸಲ್ಲ, ಅಷ್ಟು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು. ಯಾವಾಗ ನಾವು ನೇರವಾಗಿ ಕೂತ್ಕೊಂಡು ಈ ರೀತಿ ಇದು 3 ಒಂದೇ ಆ್ಯಂಗ್ಲಲ್ಲಿ ನೋಡ್ಬೋದು, ಲೆಫ್ಟು, ಸೆಂಟ್ರು ಮತ್ತು ಸೈಡ್ ಮಿರರು. ನೇರವಾಗಿ ಕೂತ್ಕೊಳ್ಳೋದ್ರಿಂದ ಈ 3 ಕೂಡ ಉಪಯೋಗ ಆಗುತ್ತೆ. ಮತ್ತು ನಾವು ವಾಹನ ನಿಖರವಾಗಿ ಗಮನಿಸ್ಬೋದು. ಸೀಟ್ ಬೆಲ್ಟ್ ಇಲ್ಲದಂದ್ರೆ ಏನಾಗುತ್ತೆ ಅಂತಂದರೆ, ಈ ಥರ ಬಗ್ಗಿ ಬೆಂಡ್ ಮಾಡಿ ಕೂತ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ. ಈಗ ಸಪೋಸ್ ಸೀಟ್ ಬೆಲ್ಟ್ ನಾನು ತೆಗಿತೀನಿ. ಇವಾಗ ಸೀಟ್ ಬೆಲ್ಟ್ ನಾನು ತೆಗೆದಾಗ ಈ ಥರ ಗಾಡಿ ಓಡಿಸ್ತಾ ಇರ್ತಾರಲ್ಲ, ಈ ರೀತಿ ಕೂತ್ಕೊತಾರೆ. ಈ ರೀತಿ ಕೂತ್ಕೊಂಡಾಗ ಏನಾಗುತ್ತೆ, ಈ ಬೆನ್ನು ಬೆಂಡ್ ಆಗುತ್ತೆ. ಆವಾಗ ಲಂಬರ್ಸ್ಗೆ ಪ್ರೆಸರ್ ಬೀಳುತ್ತೆ. ಲಂಬರ್ಸ್ಗೆ ಪ್ರೆಸರ್ ಬಿದ್ದಾಗ ಏನಾಗುತ್ತೆ, ನೋವು ಶುರುವಾಗುತ್ತೆ. ಆಮೇಲೆ ಕೈನ ಈ ಥರ ಇಟ್ಕೊಬಿಡ್ತಾರೆ, ಸುಸ್ತಾದಾಗ ಈ ಥರ ಇಟ್ಕೊಳ್ತಾರೆ. ಈ ರೀತಿ ಇಟ್ಕೊಳ್ಳೋದ್ರಿಂದ ಕೆಲಸದ ಈ ಥರ ಡ್ರೈವ್ ಕೂಡ ಮಾಡ್ತಾರೆ. ಈ ಥರ ಡ್ರೈವ್ ಮಾಡೋದು ಸ್ವಲ್ಪ ಡೇಂಜರ್. ಯಾಕೆಂತಂದರೆ ಕೆಲವೊಂದು ಸನ್ನಿವೇಶದಲ್ಲಿ ಪ್ರಾಬ್ಲಮ್ ಆದ ತಕ್ಷಣ ನಾವು ಸ್ಟಿಫಾಗಿ ಕೂತ್ಕೊಳ್ಳೋಕ್ಕಾಗಲ್ಲ, ಅಲರ್ಟ್ ಆಗೋಕ್ಕಾಗಲ್ಲ. ಆಮೇಲೆ ಈ ರೀತಿ ಕೂತ್ಕೊಳ್ಳೋದ್ರಿಂದ ನಮಗೆ ಸೈಡ್ ಮಿರರು ಬರೀ 1 ಇಂಚ್ 2 ಇಂಚ್ ಮಾತ್ರ ಕಾಣುತ್ತೆ. ಗಾಡಿ ಪಕ್ಕದಲ್ಲಿ ಬರೋಂಥ ನಮ್ಗೆ ಯಾವುದೇ ರೀತಿ ಗಾಡಿ ಕಾಣಿಸೋದಿಲ್ಲ. ಮತ್ತು ಈ ರೀತಿ ಕೂತ್ಕೊಳ್ಳೋದ್ರಿಂದ ಇನ್ನೂ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಆ ಕಡೆ ಮಿರರ್ ನಮಗೆ ಸಂಪೂರ್ಣವಾಗಿ ಕ್ಲಿಯರ್ ಕಟ್ಟಾಗಿ ಕಾಣಿಸಲ್ಲ. ಮತ್ತು ಸೆಂಟ್ರ್ ಮಿರರ್ನ ನಾವು ಕತ್ತೆತ್ತಿ ನೋಡೋಕ್ಕಾಗಲ್ಲ. ಇವಿಷ್ಟು ಕೂಡ ನಮಗೆ ಸೀಟ್ ಬೆಲ್ಟ್ ಹಾಕದೇ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಮತ್ತು ನೆಕ್ಸ್ಟು, ಈ ಮೊದಲು ನಿಮ್ಗೆ ಹೇಳೋದು ಸೀಟ್ ಬೆಲ್ಟ್ ಹಾಕೋದ್ರಿಂದ ಉಪಯೋಗ ಅಂಥೇಳಿ, ಅದನ್ನು ಕೂಡ ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮತ್ತು ಈ ರೀತಿ ಮಾಡೋದ್ರಿಂದ ನಮಗೆ ಬ್ಯಾಕ್ ಪೇನ್ ಅಂತಕ್ಕಂಥದ್ದೇ ಬರೋದಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳೋದ್ರಿಂದ ನಿಮಗೆ ಬ್ಯಾಕ್ ಪೇನ್ ಅಂತಕ್ಕಂಥದ್ದು ಬರೋದಿಲ್ಲ. ಮತ್ತು ಗಾಳಿ, ಅಪಾನ ವಾಯು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅಪಾನ ವಾಯು ಅಂತಂದರೆ ನಮ್ಮ ಹೊಟ್ಟೆಯಿಂದ ಕೆಳಗಡೆ ಹೋಗ್ತಕ್ಕಂಥ ಗಾಳಿ, ಅದನ್ನು ಅಪಾನ ವಾಯು ಅಂತ ಹೇಳ್ತಾರೆ. ಆದರೆ ಕೆಲವರು ರೀತಿ ಕೂತ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಕರಳು ಒತ್ತೋದ್ರಿಂದ ಆಮ್ಲಜನಕ ಪೂರ್ತಿ ಉಸಿರಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಎಲ್ಲ ಪೂರ್ತಿ ಮೇಲೆ ಬರುತ್ತೆ. ಅಂತ ತೆಗ್ತಾರೆ ನೋಡಿ, ಇದೆಲ್ಲ ಫಾಲ್ಟ್ ಕೂಡ ಇದರಿಂದನೇ ಬರುತ್ತೆ. ಆ ಉದ್ದೇಶದಿಂದ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಸೀಟ್ ಬೆಲ್ಟನ್ನು ಧರಿಸ್ಬೇಕು. ಮುಂದೊಂದು ದಿವಸ ಇದು ಕಡ್ಡಾಯ ಆಗೋದ್ರಲ್ಲಿ ಏನೂ ಆಶ್ಚರ್ಯ ಪಡಬೇಕಾದಂಥ ವಿಚಾರ ಏನಿಲ್ಲ. ಕಡ್ಡಾಯ ಅಂತ ಆಗೇ ಆಗುತ್ತೆ. ಈಗ ಆಲ್ರೆಡಿ ಕಡ್ಡಾಯ ಆಗಿದೆ, ನೈಸ್ ರೋಡಲ್ಲಿ ಇದು ಕಡ್ಡಾಯವಾಗಿ ನಡೀತಾ ಇದೆ. ಸುಮಾರು ಕಡೆ ಮೀಡಿಯಾದಲ್ಲೆಲ್ಲ ಇದು ಸೀಟ್ ಬೆಲ್ಟ್ ಹಾಕಲ್ಲ ಅಂಥೇಳಿ ಪ್ರಚಾರ ಕೂಡ ನಡೀತಾ ಇದೆ. ಇನ್ನೂ ಹಲವಾರು ಇದೇ ಥರ ಯೋಜನೆಗಳು ಮುಂದುವರಿತು ಅಂತಂದರೆ ಮುಂದೊಂದು ದಿವಸ ಕಡ್ಡಾಯ ಆಗೇ ಆಗುತ್ತೆ. ಇವತ್ತಿಂದ ನಾವು ಅದಕ್ಕೆ ಹೋಗೋಣ. ಇಲ್ಲ ಅಂತಂದರೆ ಬೇಡ, ಕೇಳಿ ಹಾಕ್ಸ್ಕೊಳ್ಳೋಣ, ಅಥವಾ ಸಂಸ್ಥೆ ನಮಗೆ ಅದನ್ನು ಒಂದು ಉಪಯೋಗ ಕೊಟ್ಟಾಗ ಬಳಸ್ಕೊಳ್ಳೋಣ. ಆನಂತರ ಇದ್ದಾಗ ಅದನ್ನು ನಾವು ಖಂಡಿತ ಬಳಸ್ಕೊಳ್ತಕ್ಕಂಥದ್ದು ಅತ್ಯಂತ ಉಪಯುಕ್ತವಾಗಿದೆ. ಯಾಕೆಂದರೆ ಸಂಸ್ಥೆ ಒಂದು ಎಲ್ಲವನ್ನು ನಮಗೆ ಒಂದು ಕೊಟ್ಟಿರುತ್ತೆ, ಅದನ್ನು ನಾವು ಬಳಸ್ಕೊಳ್ಬೇಕಷ್ಟೆ ಅಲ್ವಾ. ಅದನ್ನ ಹೊರತಾಗಿ ಬೇರೆ ಏನೂ ಇರೋದಿಲ್ಲ. ಕೂತ್ಕೊಂಡಾಗ ತುಂಬ ಬೆನ್ನೋ ಬರೋದು ಇದೇ ಉದ್ದೇಶಕ್ಕೆ, ಒಗ್ಗಿ ಕೂತ್ಕೊಳ್ಳೋದ್ರಿಂದ. ತಿಳಿತಾ? ಸೀಟ್ ಬೆಲ್ಟನ್ನು ಹಾಕಿ 1 ರಿಂದ 2 ಇಂಚ್ ಅಷ್ಟೇ ಗ್ಯಾಪ್ ಕೊಡಿ, ನಿಮಗೆ ಬ್ಯಾಕ್ ಪೇನ್ ನಿಮ್ಮ ಹತ್ರಕ್ಕೂ ಕೂಡ ಬರೋದಿಲ್ಲ. ಸ್ನೇಹಿತರೆ, ಇದಿಷ್ಟು ಕೂಡ ಉಪಯುಕ್ತವಾದ ಮಾಹಿತಿಯಾಗಿದೆ. ತಮಗೇನಾದರೂ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಇನ್ನೊಂದಷ್ಟು ವೀಡಿಯೋಸ್ನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟು ನನ್ನ ವೀಡಿಯೋಸ್ ಬಂದು ಈ ಮಂಡಿ ನೋವಿಗೆ, ಕಾಲು ಡ್ರೈವ್ ಮಾಡ್ಬೇಕಾದ್ರೆ ತುಂಬ ಮಂಡಿ ನೋಯ್ತದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ನಾನು ಮಾಡ್ತೀನಿ. ಈಗ ಇಷ್ಟು ತಿಳ್ಕೊಂಡಿರಲ್ಲ ಸೀಟ್ ಬೆಲ್ಟನ್ನು ಉಪಯೋಗಿಸೋದ್ರಿಂದ ಎಷ್ಟು ಉಪಯೋಗ ಇದೆ ಅಂತೇಳಿ. ಕತ್ತು ಕೂಡ ಚಲನೆ ಚೆನ್ನಾಗಿರುತ್ತೆ, ಬೆನ್ನು ನೇರವಾಗಿರುತ್ತೆ, ಬ್ಯಾಕ್ ಪೇನ್ ಬರೋದಿಲ್ಲ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಮತ್ತು ಇದು ನಮ್ಮ ಈ RTO ರೂಲ್ಸ್ಗೆ ಬದ್ಧವಾಗಿದೆ, ಫೈನ್ ಲೆಸ್ ಆಗಿದೆ, ಮತ್ತು ನಮಗೆ ಸ್ಟ್ರೆಸ್ ಫ್ರೀ ಆಗಿರುತ್ತೆ, ಮೈಂಡು ಫುಲ್ ಫ್ರೀಡಮ್ ಆಗಿರುತ್ತೆ, ಶಿಸ್ತು ನಮ್ಮಲ್ಲಿ ಮೈಗೂಡುತ್ತೆ. ಇದಿಷ್ಟು ಕೂಡ ಸೀಟ್ ಬೆಲ್ಟ್ ಹಾಕೋದ್ರಿಂದ 100% ಬರುತ್ತೆ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತು ಫಾಲೋ ಮಾಡಿ. ಸ್ನೇಹಿತರೆ, ವಂದನೆಗಳು. ನನ್ನ ವಿಡಿಯೋ ತಮಗೆಲ್ಲರೂ ಲೈಕ್ ಆಯಿತು, ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಶೇರ್ ಮಾಡಿ. ಮತ್ತು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ಕೂಡ ತಮಗೆ ಸಿಗುತ್ತೆ. ನನ್ನ ಮಾಹಿತಿಯಲ್ಲಿ ಏನಾದರೂ ಕೂಡ ಒಂದು ಕೊರತೆ ಇದ್ದರೆ ತಾವು ದಯವಿಟ್ಟು ನನಗೆ ಹೇಳ್ಬೋದು. ಸ್ನೇಹಿತರೆ, ನಾನು ನಿಮ್ಮ ಅಶೋಕ್, BMTC Depot 36. ವಂದನೆಗಳು ಸ್ನೇಹಿತರೆ, ಶುಭ ದಿನ.